ಯಾವ ಪಠ್ಯ ಪುಸ್ತಕದಲ್ಲಿ ಒಂದಿಷ್ಟು ಬದಲಾವಣೆಗಳಾಗಿದ್ದಾವೆ. ನಾವು ವೀರಶೈವ ಅಭಿವೃದ್ಧಿ ನಿಗಮದ ಇದರಿರೋದ್ರಿಂದ ಅಧ್ಯಕ್ಷರು ಇರೋದ್ರಿಂದ ಅದು ಯಾವ್ದು ಆದಷ್ಟು ಮಟ್ಟಿಗೆ ನೀವು ತಮ್ಮ ಒಂದು ಪಂಚಾಚಾರ್ಯರು ಎಲ್ಲ ಜಗದ್ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಬಂದು ಅವರ ಒಂದು ಮಾರ್ಗದರ್ಶನವನ್ನು ತಗೊಂಡು ಅದಕ್ಕೆ ಯೋಗ್ಯವಾದ ಒಂದು ನಿರ್ಧಾರವನ್ನ ನೀವು ತಗೋಬೇಕಾಗಿದೆ. ಯಾಕಂದ್ರೆ ಅದರಲ್ಲಿ ಮುಂದಿನ ಒಂದು ಪೀಳಿಗೆಗೆ ನಮ್ಮ ಇತಿಹಾಸ ಏನದ, ಇತಿಹಾಸ ಯಾರಿಂದಲೂ ಚೇಂಜ್ ಮಾಡಕ್ಕಾಗಲ್ಲ, ಅದನ್ನ ನಾವು ತಿಳ್ಕೋಬೇಕಾಗಿದೆ. ಅದಕ್ಕೆ ಇತಿಹಾಸ ಹೇಗಿದೆನೋ ಹೀಗೆ ಇತ್ತು ಅಂತ ಹೇಳುವುದೇ ಇತಿಹಾಸದ. ಅದಕ್ಕೆ ಇತಿಹಾಸ ಯಾರಿಂದ ಸಾಧ್ಯ ಚೇಂಜ್ ಮಾಡ್ಲಕ್ ಆಗಲ್ಲ. ಆ ಮುಂದಿನ ಪೀಳಿಗೆಗೆ ನಾವು ಒಳ್ಳೆಯ ಒಂದು ವಿಚಾರಧಾರೆಯನ್ನ ಮುಂದಿನ ಪೀಳಿಗೆ ನಾವು ಹಾಕ್ಬೇಕಾಗಿದೆ. ಆ ಒಂದು ದೃಷ್ಟಿಕೋನದಿಂದ ತಾವುಗಳು ಅದರ ಒಂದು ಕಾರ್ಯವನ್ನ ತಾವು ಮುಂದಿನ ದಿನಮಾನಗಳಲ್ಲಿ ಅದಕ್ಕೆ ತಕ್ಕಂತೆ ನ್ಯಾಯವನ್ನ ನೀವು ಒದಗಿಸಿಕೊಡ್ಬೇಕಂತೇಳಿ ಈ ಒಂದು ಸಭೆಯ ಮುಖಾಂತರ ಉಭಯ ಜಗದ್ಗುರುಗಳವರು ನಿಮಗೆ ಆ ಒಂದು ಆದೇಶವನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನೀವು ಈ ಒಂದು ವೀರಶೈವ ಧರ್ಮದಲ್ಲಿ ಹುಟ್ಟಿದ್ದೀರಿ ಅಂದ್ರೆ ಈ ವೀರಶೈವ ಧರ್ಮದ ಒಂದು ಋಣ ನಿಮ್ಮ ಮೇಲಿದೆ, ಅದಕ್ಕೆ ಕಾರ್ಯ ಮಾಡ್ತಾ ಇದ್ರೆ ಸಹ. ನಾವು ಚಿಕ್ಕವರಿದ್ದಾಗ ಪಾಠ ಓದೋ ಸಂದರ್ಭದಲ್ಲಿ ಎಲ್ಲಿ ಸಹ ಆ ಧರ್ಮದ ವಿಚಾರವನ್ನು ಇನ್ನೂ ಸೇರಿಸಿರಲಿಲ್ಲ. ಏನು ಹಿಂದಿನ ಸರ್ಕಾರದಲ್ಲಿ ಕೆಲವೊಂದು ಧರ್ಮದ ವಿಚಾರವನ್ನು ಸೇರಿಸಿದ್ವಿ, ಅದು ಭಾಳ ಕಾಂಟ್ರವರ್ಸಿ ಆಗಿತ್ತು. ಈಗ ಮತ್ತೆ ಅದನ್ನು ಪರಿಷ್ಕರಣೆ ಮಾಡೋ ಕೆಲಸವನ್ನು ಮಾಡಿದ್ದಾರೆ. ಮುಂಚೆ ಯಾವ ರೀತಿ ಅದನ್ನೇ ಮುಂದುವರ್ಸೋ ಕೆಲಸ ಮಾಡಿದ ಹೊರತು ಯಾವುದೇ ಅಂಥದ್ದನ್ನು ಬದಲಾವಣೆ ಆಗಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಇಲ್ಲ, ನಾನು ಇನ್ನೂ ಅದನ್ನು ಯಾವುದನ್ನ ಸ್ಕ್ರಿಪ್ಟ್ ನೋಡಿಲ್ಲ. ಅದು ಹಾಗಾಗಿ ಮುಂಚೆ ನಾವು ಚಿಕ್ಕವರದಿಗೆ ಏನು ಓದ್ತಿದ್ವಿ ಅದನ್ನೇ ಯಥಾ ಪ್ರಕಾರವಾಗಿ ಇವತ್ತು ಮುಂದುವರ್ಸೋ ಪ್ರಯತ್ನ. ಅಲ್ಲಿ ಈಗಿರೋ ಏನು ಮಾಡಿದ್ರೆ ನಾನು ನೋಡಿಲ್ಲ ಅದನ್ನು. ಹಾಗಾಗಿ ಮುಂಚೆ ಏನಿತ್ತು ಅದನ್ನೇ ಮುಂದುವರಿಸ್ತಾರೆ. ನಡುವೆ ಏನು ಕೆಲವು ಸಂದರ್ಭದಲ್ಲಿ ಸೇರ್ಪಡೆ ಮಾಡಿದ್ರು, ಸ್ವಲ್ಪ ನಮಗೆಲ್ಲ ಅಸಮಾನ ಆಗಿತ್ತು. ಇದು ಸರಿಪಡಿಸ್ಯಾರಂತ ನಾನು ಅಂದ್ಕೊಂಡಿದ್ದೀನಿ.